ಶ್ರೀಲಂಕಾದಲ್ಲಿ ಉಗ್ರರಿಂದ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಾಜು ನಿಧನದ ಸುದ್ದಿ ತಿಳಿದು ಕುಟುಂಬಸ್ಥರಿಗೆ ಆಘಾತ ಉಂಟಾಗಿದೆ. ಮುಗಿಲು ಮುಟ್ಟಿದ್ದು ಈಗ ಪುಟ್ಟರಾಜು ಕುಟುಂಬಸ್ಥರ ಆಕ್ರಂದನ. ಹರೋಕ್ಯಾತನಹಳ್ಳಿಯಲ್ಲಿರುವಂತಹ ಪುಟ್ಟರಾಜು ನಿವಾಸದಲ್ಲಿ ಮಗನ ಸಾವಿನ ಸುದ್ದಿ ತಿಳಿಸದೆ ಪುಟ್ಟರಾಜು ತಂದೆ ಗೌಪ್ಯ ಕಾಪಾಡಿಕೊಂಡಿದ್ರು. ಕುಟುಂಬಸ್ಥರಿಗೆ ಮಾಹಿತಿಯನ್ನ ತಂದೆ ಬಸವರಾಜ್ ನೀಡಿರಲಿಲ್ಲ. ಇದೀಗ ಮಾಹಿತಿ ತಿಳಿದು ಪತ್ನಿ ಮತ್ತೆ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಅವರಿಂದ ತುಂಬಾ ಹೊತ್ತು ವಿಚಾರವನ್ನ ಮುಚ್ಚಿಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದು. ಅವರ ರೋದನೆ ನಿಜಕ್ಕೂ ಕೂಡ ಮಿತಿ ಮೀರಿದೆ. ಯಾಕಂದ್ರೆ ಸಾಧ್ಯನೇ ಇಲ್ಲ ಈ ಒಂದು ಸಂದರ್ಭದಲ್ಲಿ ಸತ್ಯವನ್ನ ಅರಗಿಸಿಕೊಳ್ಳೋದಕ್ಕೆ ಅನ್ನುವಂತಹ ಪರಿಸ್ಥಿತಿ. ಇನ್ನು ಈ ಸತ್ಯ ಗೊತ್ತಾಗಬಾರ್ದು, ಗೊತ್ತಾದ್ರೆ ಕುಟುಂಬಸ್ಥರು ನೋವನ್ನು ತಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲ್ಲ ಅಂತ ಇರಿದಂತಹ ಪುಟ್ಟರಾಜು ಅವರ ತಂದೆ ಬಸವರಾಜು ಈ ವಿಚಾರವನ್ನ ಗೌಪ್ಯವಾಗಿಟ್ಟಿದ್ರು. ಈಗ ತಿಳಿಸೋದು ಬೇಡ ಮನೆಯವರಿಗೆ ಅಂತ. ಆದರೆ ಕೊನೆಗೂ ಈಗ ಪಾರ್ಥಿವ ಶರೀರ ಬರಬೇಕಾಗಿದೆ. ಹೀಗಾಗಿ ಈ ಸತ್ಯವನ್ನ ಹೇಳಲೇಬೇಕಾಗಿದೆ. ಆದರೆ ಸತ್ಯ ಗೊತ್ತಾಗ್ತಾ ಇದ್ದಂತೆ ಕಣ್ಣೀರ ಕಡಲಲ್ಲಿ ಇಡೀ ಕುಟುಂಬ ಮುಳುಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಈಗ ಪುಟ್ಟರಾಜ್ ಅವರ ನಿಧನದ ಸುದ್ದಿಯನ್ನು ಅವರ ತಂದೆ ಗೌಪ್ಯವಾಗಿಟ್ಟಿದ್ರು. ಆದರೆ ಈಗ ಹೇಳಲೇಬೇಕಾದಂತಹ ಒತ್ತಡ ಎದುರಾಯಿತು. ಆ ಪರಿಸ್ಥಿತಿ ನಿಜಕ್ಕೂ ಕೂಡ ಕಷ್ಟಕರವಾಗಿದೆ ಅಲ್ಲಿ. ನಾಲ್ಕು ದಿನಗಳ ಹಿಂದೆ ಅಷ್ಟೇ ಶ್ರೀಲಂಕಾದಲ್ಲಿ ಸ್ಫೋಟ ತೀರ್ಕೊಂಡಿದ್ರು. ಆದ್ರೆ ಈಗ ಪತ್ನಿಗೆ ಮತ್ತು ಹಾಗೂ ಮಗಳಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣದಿಂದ 3 ದಿನಗಳ ಕಾಲ ಸುದ್ದಿಯನ್ನು ಮುಚ್ಚಿಟ್ಟಿದ್ರು. ಆದ್ರೆ ಈಗ ಹೇಳಲೇಬೇಕಾದಂತ ಪರಿಸ್ಥಿತಿ ಈಗ ಬಂದಿದೆ. ಆದ ಕಾರಣ ಈಗ ಪುಟ್ಟರಾಜು ತೀರ್ಕೊಂಡಂತ ಸುದ್ದಿಯನ್ನ ಈಗ ಹೇಳಲಾಗಿದೆ. ಅಲ್ಲದೆ ಈಗಲೇ ಅವರ ಒಂದು ಪಾರ್ಥಿವ ಶರೀರವನ್ನು ತರ್ತಕ್ಕಂಥ ಕಾರ್ಯಗಳು ನಡೀತಾ ಇದೆ. ಈಗಲೇ ಏರ್ಪೋರ್ಟ್ ನಲ್ಲಿ 1:30 ಸುಮಾರಿಗೆ ಅಲ್ಲೇ ಪುಟ್ಟರಾಜು ಅವರ ಪಾರ್ಥಿವ ಶರೀರ ಆಗಮನವಾಗುತ್ತೆ. ಹಾಗೆ ನಂತರ ಒಂದು 6 ಅಥವಾ 7 ಗಂಟೆ ಒಳಗಡೆನೆ ಇಲ್ಲೇ ಪುಟ್ಟರಾಜು ಅವರ ಮನೆ ಸಮೀಪದ ಇರತಕ್ಕಂಥ ಅವರ ಜಮೀನಲ್ಲೇ ಒಂದು ಅಂತ್ಯಕ್ರಿಯೆ ಮಾಡುವಂತ ಸಿದ್ಧತೆಗಳು ನಡೆದಿದೆ. ಹಾಗೆ ನಾವು ಇಲ್ಲಿ ನಮ್ಮ ಬಲಗಡೆ ನೋಡಬಹುದು, ಅವ್ರ ಮನೆ ಮುಂದೆ ಈಗಲೇ ಪಾರ್ಥಿವ ಶರೀರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅಲ್ಲೇ ಜನ ಕೂಡ ಅಲ್ಲೇ ಆಗಮಿಸಿದ್ದಾರೆ. ಇನ್ನೇನು ಹಾಗೆ ಈಗ ಪೆಂಡಲ್ ಕೂಡ ಹಾಕಿದ್ದಾರೆ. ಇನ್ನೇನು ಮಾಜಿ ಪ್ರಧಾನಿ ದೇವೇಗೌಡ ಆಗಿರ್ಬೋದು, ಹಾಗೆ ಕುಮಾರಸ್ವಾಮಿ ಆಗಿರ್ಬೋದು, ಹಾಗೆ ಮಂಜುನಾಥ್ ಕೂಡ ಆಗಿರ್ಬೋದು, ಇವರೆಲ್ಲ ಆಗಮಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಲ್ಲಿ ನಾವು ನೋಡ್ತಿರ್ಬೋದು, ಪುಟ್ಟರಾಜು ಮನೆಯ ಜಮೀನು ಏನೋ ಇದೆ, ಪಕ್ಕಕ್ಕೆ ಇದೆ. ಆ ಪಕ್ಕಕ್ಕೆ ಹೋಗ್ತಕ್ಕಂಥ ದಾರಿ ಇದೆ ಆಗಿದೆ. ಹಾಗಾಗಿ ಇಲ್ಲಿ ಕೂಡ ಒಂದು ಇದಾಗಿದೆ. ಇನ್ನೊಂದು ನಾವು ಇಲ್ಲಿ ಪುಟ್ಟರಾಜು ಅವರ ಅಂತಿಮ ಸಂಸ್ಕಾರಕ್ಕೆ ಮತ್ತೊಂದು ಕಡೆ ಒಂದು ಪ್ಲೇಸ್ ಅನ್ನ ಮಾಡಲಾಗಿದೆ. ಇಲ್ಲಿ ಕುಟುಂಬಸ್ಥರ ಆಕ್ರಮಣ ಒಂದು ಮುಗಿಲು ಮುಟ್ಟಿದೆ. ಇಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು, ಇವರು ಕಾವ್ಯ ಅವರು ಪುಟ್ಟರಾಜು ಅವರ ಮಡದಿ. ಇನ್ನೊಬ್ಬದು ಹಾಗೆ ಒಂದು ಪಿಂಕ್ ಕಲರ್ ಶರ್ಟ್ ಅನ್ನು ಹಾಕಿದ್ದಾರೆ. ಇವರು ಪುಟ್ಟರಾಜು ಅವರ ಮಗಳು, 4 ವರ್ಷದ ಮಗಳು. ಅವರ ತಂದೆ ಸಾವಿನ ಬಗ್ಗೆ ಪಾಪ ಸ್ವಲ್ಪನೂ ಏನು ಗೊತ್ತಾಗ್ತಿಲ್ಲ. ಸರ್ ಒಂದು ನಿಮಿಷ ಇಲ್ಲಿ ಚೇರ್ ಹಾಕಿ ಒಂದು ನಿಮಿಷ. ಓಕೆ ಅವರು ಹೇಳ್ತಾ ಇರೋದೇ ಹೋಗ್ತಿರ್ಲಿ. ಅಪ್ಪ ಒಂದೆರಡು ನಿಮಿಷ ಇಲ್ಲಿ ನಾವು ಅಲ್ಲಿ ಮಾತಾಡ್ತಾರೆ. ಕ್ಯಾಮ್ರಾ ಕಡೆ ಬಂದ ಮಾತಾಡಿ. ಇದು ಪುಟ್ಟರಾಜು ಅವರ ನಿವಾಸದಲ್ಲಿ ಶೋಕ ಮಡುಗಟ್ಟಿರೋದು. ಅವರ ಪತ್ನಿ ಮತ್ತು ಪುಟ್ಟ ಮಗು, ಪುತ್ರಿ, 4 ವರ್ಷದ ಪುತ್ರಿ. ಆ ಮಗುಕ್ಕೆ ಏನು ಆಗಿದೆ, ತಂದೆ ಎಲ್ಲಿದ್ದಾರೆ, ಏನಾಗಿದೆ ಏನು ಕೂಡ ಅರಿವೇ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ. ತನ್ನ ಪಾಡಿಗೆ ತಾನು ಕೂತಿರುವಂತಹ ಮಗು ಮುಖ ನೋಡಿದ್ರೆ ನಿಜಕ್ಕೂ ಕೂಡ ದುಃಖ ಉಮ್ಮಳಿಸಿ ಬರುತ್ತೆ. ಇನ್ನು ಪುಟ್ಟರಾಜು ಅವರ
ಪತ್ನಿಗೆ ಈ ಒಂದು ಶಾಕನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ಆಘಾತವನ್ನು ಕುಟುಂಬಸ್ಥರಿಗೆ ಭರಿಸೋದು ಕಷ್ಟ ಅಂತ ಅರಿವಿದ್ದಂತಹ ಪುಟ್ಟರಾಜು ಅವರ ತಂದೆ ಬಸವರಾಜ್ ಅವರು ಈ ಸಾವಿನ ಸುದ್ದಿಯನ್ನು, ಈ ಭೀಕರ ಸುದ್ದಿಯನ್ನು ಕುಟುಂಬಸ್ಥರಿಗೆ ತಿಳಿಸುವಂತಹ ಪ್ರಯತ್ನಕ್ಕೆ ಹೋಗಲಿಲ್ಲ. ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ರು ಕಳೆದ 3 ದಿನಗಳಿಂದಲೂ ಕೂಡ. ಆದರೆ ಈಗ ಪಾರ್ಥಿವ ಶರೀರ ಬರ್ತಾ ಇದೆ ತಾಯ್ನಾಡಿಗೆ. ಇನ್ನು ಮುಂದಿನ ವಿಧಿವಿಧಾನಗಳೆಲ್ಲವೂ ಕೂಡ ಆಗಲೇಬೇಕು. ಹೀಗಾಗಿ ಈ ವಿಚಾರವನ್ನ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ವಿಸಲ್ ಹೋಗ್ತಾರೆ